ಮದ್ದೂರು ವಡೆ ಅಂತಂದರೆ ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡ್ತಾರೆ. ಸಂಜೆ ಟೀ ಅಥವಾ ಕಾಫಿ ಜೊತೆಗೆ ಇದು ತುಂಬಾ ಚೆನ್ನಾಗಿರ್ತದೆ. ಹೊರಗಡೆ ಗರ್ಗರಿ ಆಗಿರುವಂತಹ ಈ ಮದ್ದೂರು ವಡೆಯನ್ನು ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲನೇ ಸಲ ವಿಡಿಯೋ ನೋಡ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮದ್ದೂರು ವಡೆಗೆ ಮೇನ್ ಆಗಿ ಈರುಳ್ಳಿ ಬೇಕೇ ಬೇಕು. ನಾನಿಲ್ಲೊಂದು 3 ಈರುಳ್ಳಿನ ಈ ರೀತಿ ಉದುದ್ವಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ. ಇದಕ್ಕೇನೆ ಖಾರಕ್ಕೆ ಅನುಗುಣವಾಗಿ ಒಂದು 2 ಹಸಿಮೆಣಸಿನಕಾಯಿನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿರುವಂಥ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು, ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿನ ತುರಿದ್ಬಿಟ್ಟು ಸೇರಿಸ್ಕೊಂಡಿದ್ದೇನೆ. ಒಂದು ಸ್ವಲ್ಪ ಗೋಡಂಬಿನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ. ಇದು ಆಪ್ಷನಲ್ಲು, ಬೇಕಾದರೆ ಸೇರಿಸ್ಕೋಬೋದು. ಪುಟಾಣಿಯನ್ನು ಒಂದು 2 ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ. ಅದೇ ರೀತಿ ಶೇಂಗಾನ ಒಂದು ಅರ್ಧ ಕಪ್ ಆಗೋ ಶೇಂಗಾನ ಹುರಿದು ಹುಡಿ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಇದು ಒಳ್ಳೆ ರುಚಿ ಕೊಡ್ತದೆ. ಅದೇ ರೀತಿ 1 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೇನೆ. 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಂಡು 1 ಕಪ್ ಆಗುವಷ್ಟು ರವೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ಸಲ ಚೆನ್ನಾಗಿ ಇದನ್ನು ಕಿವುಚ್ಬಿಟ್ಟು ಕಲಿಸ್ಕೋಬೇಕು. ಈ ಮದ್ದೂರು ವಡೆಗೆ ಸಾಮಾನ್ಯವಾಗಿ ಎಷ್ಟು ಕಡಿಮೆ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀವೋ ಅಷ್ಟು ಒಳ್ಳೆಯದು. ಈ ರೀತಿ ಹಿಟ್ಟಿನ ಜೊತೆಗೆ ಈರುಳ್ಳಿಯನ್ನು ಕಿವುಚ್ಬಿಟ್ಟು ಕಲಿಸೋದ್ರಿಂದ ಈರುಳ್ಳಿಯಲ್ಲಿರುವ ನೀರೆಲ್ಲ ಹಿಟ್ಟಿನಲ್ಲಿ ಬಿಟ್ಕೋಬೇಕು. ಆ ರೀತಿ ಕಿವುಚ್ಬಿಟ್ಟು ಕಲಿಸ್ಕೊಳ್ಳಿ. ಇವಾಗ ಇದಕ್ಕೆ ಒಂದು 3 ಸ್ಪೂನ್ ಆಗೋಷ್ಟು ಬಿಸಿ ಎಣ್ಣೆಯನ್ನು ಸೇರಿಸ್ಕೊಳ್ಬೇಕು. ಅಡುಗೆ ಎಣ್ಣೆನ ಸೇರಿಸ್ಕೊಳ್ಳಿ. ಇವಾಗ ಎಣ್ಣೆ ಬಿಸಿ ಇರೋದ್ರಿಂದ ಒಂದು ಸ್ಪೂನ್ ಸಹಾಯದಿಂದ ಇದನ್ನು ಈ ರೀತಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ. ಈ ರೀತಿ ಎಣ್ಣೆ ಹಿಟ್ಟಿಗೆಲ್ಲ ಸರಿಯಾಗಿ ತಾಗೋ ರೀತಿಯಲ್ಲಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಕೈಯಲ್ಲಿ ಚೆನ್ನಾಗಿ ಹಿಟ್ಟನ್ನು ಕಿವುಚ್ಬಿಟ್ಟು ಕಲಿಸ್ಕೋಬೇಕು. ಎಣ್ಣೆ ಎಲ್ಲ ಹಿಟ್ಟಿಗೂ ಸರಿಯಾಗಿ ತಾಗಬೇಕು. ಆ ರೀತಿ ಕಲಿಸ್ಕೋಬೇಕು. ಇವಾಗ ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಕಲಿಸ್ಕೋಬೇಕು. ಒಂದೇ ಸಲ ತುಂಬ ನೀರನ್ನು ಸೇರಿಸ್ಕೋಬಾರ್ದು. ನೀರು ಎಷ್ಟು ಕಡಿಮೆ ಸೇರಿಸ್ಕೊಂಡು ನಾವು ಈ ಮದ್ದೂರು ವಡೆನ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿರ್ತದೆ. ನೋಡಿ, ಈ ರೀತಿ ಚೆನ್ನಾಗಿ ಕೈಯಲ್ಲಿ ಕಿವುಚ್ಬಿಟ್ಟು ಕಲಿಸ್ಕೋಬೇಕು. ಪುನಃ ಒಂದು ಸ್ವಲ್ಪ ನೀರನ್ನು ಈ ರೀತಿ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಸಾಕು. ಚೆನ್ನಾಗಿ ಈ ರೀತಿ ನಾದ್ಕೊಳ್ತಾ ಕಲಿಸ್ಕೊಂಡ್ರೆ ತುಂಬ ನೀರೇನು ಬೇಕಾಗೋದಿಲ್ಲ. ನೋಡಿ, ಈ ರೀತಿ ಹಿಟ್ಟನ್ನು ಕಲಿಸ್ಕೋಬೇಕು. ನಾನು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಈ ರೀತಿ ಕಲಿಸ್ಕೊಳ್ಳಿ. ಇವಾಗ ವಡೆ ತಟ್ಕೊಳ್ಳುವ. ನಾನು ವಡೆ ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಲಿಂಬೆ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಉಂಡೆ ಕಟ್ಕೊಳ್ತಾ ಇದ್ದೇನೆ. ನಿಮಗೆ ಯಾವ ಸೈಜಿನ ವಡೆ ಬೇಕೋ ಆ ಸೈಜಿಗೆ ಅನುಗುಣವಾಗಿ ಹಿಟ್ಟನ್ನು ತಗೊಂಡು ಉಂಡೆ ಕಟ್ಕೊಳ್ಳಿ. ನೋಡಿ, ಈ ರೀತಿ ಉಂಡೆ ರೆಡಿ ಮಾಡ್ಕೊಂಡ್ಬಿಟ್ಟು ನಾನಿಲ್ಲಿ ಎಣ್ಣೆ ಕವರನ್ನು ತೊಗೊಂಡಿದ್ದೇನೆ. ಅದ್ರ ಮೇಲೆ ಇಟ್ಕೊಂಡ್ಬಿಟ್ಟು ಮೇಲ್ಗಡೆ ಒಂದು ಅಡಿ ಭಾಗದಲ್ಲಿ ಒಂದು ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಮೇಲ್ಗಡೆ ಒಂದು ಎಣ್ಣೆ ಕವರನ್ನು ಇಟ್ಕೊಂಡು ಒಂದು ಪ್ಲೇಟಲ್ಲಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು. ನೋಡಿ, ವಡೆ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ. ಈ ರೀತಿಯೂ ನೀವು ಮಾಡ್ಕೋಬೋದು. ಇಲ್ಲ ವಡಾ ಮೇಕರ್ ಮಷೀನಲ್ಲೂ ಕೂಡ ಮದ್ದೂರು ವಡೆನ ಮಾಡ್ಕೋಬೋದು. ಅದೇ ರೀತಿ ಇನ್ನೊಂದು ರೀತಿ ಮಾಡೋದು ತೋರಿಸ್ತೇನೆ ನೋಡಿ. ಆಯಿಲ್ ಕವರ್ಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಈ ರೀತಿ ಕೈಯಲ್ಲಿ ಕೂಡ ತಟ್ಕೊಂಡು ವಡೆನ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ತಟ್ಕೋಬೋದು. ತುಂಬ ಈಸಿಯಾಗಿ ಕೈಗೆ ಅಂಟ್ಕೊಳ್ಳೋದಿಲ್ಲ, ಏನಿಲ್ಲ. ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡ್ಬಿಟ್ಟು ಈ ರೀತಿ ವಡೆನ ಈಸಿಯಾಗಿ ತಟ್ಕೋಬೋದು. ಸ್ವಲ್ಪ ಸೈಡ್ನ ಅಂಚುಗಳನ್ನೆಲ್ಲ ಕೈಯಲ್ಲಿ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಈಸಿಯಾಗಿ ಎಣ್ಣೆ ಕವರಲ್ಲಿ ವಡೆ ತಟ್ಕೊಳ್ಳೋದ್ರಿಂದ ಈಸಿಯಾಗಿ ತೆಗೆದುಬಿಟ್ಟು ಎಣ್ಣೆಗೆ ಬಿಡೋದಕ್ಕೆ ಈಸಿ ಆಗ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಣ್ಣೆ ಮೊದಲೇ ಕಾಯೋದಕ್ಕೆ ಇಟ್ಟಿದ್ದೆ. ಕಾದ ಎಣ್ಣೆಗೆ ವಡೆನ ಒಂದೊಂದಾಗಿ ಬಿಟ್ಕೊಳ್ತಾ ಇದ್ದೇನೆ. ಎಣ್ಣೆಗೆ ಎಷ್ಟು ವಡೆ ಹಿಡಿಸ್ತದೋ ಅಷ್ಟೇ ಬಿಟ್ಕೊಳ್ಳಿ. ತುಂಬ ಬಿಟ್ಕೊಳ್ಳೋದಕ್ಕೆ ಹೋಗಬೇಡಿ. ಮಧ್ಯಮ ಉರಿಯಲ್ಲಿ ಇದನ್ನು ಗರ್ಗರಿ ಆಗೋ ತನಕ ಬೇಯಿಸ್ಕೋಬೇಕು. ತೀರ ದಪ್ಪ ವಡೆನ ತಟ್ಕೊಳ್ಬಾರ್ದು, ಮೀಡಿಯಮ್ ಆಗಿ ತಟ್ಕೋಬೇಕು. ನೋಡಿ, ನಿಧಾನವಾಗಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಉಂಟು. ಗ್ಯಾಸ್ ಉರಿ ಜಾಸ್ತಿ ಆದರೆ ಒಂದೇ ಸಲ ವಡೆ ಸೀದು ಹೋಗ್ತದೆ, ಆವಾಗ ಕಹಿ ಬರ್ತದೆ ವಡೆ. ಹಾಗಾಗಿ ಮಧ್ಯಮ ಉರಿಯಲ್ಲಿ ಈ ರೀತಿ ಹೊಂಬಣ್ಣ ಬರೋ ತನಕ ಬೇಯಿಸ್ಕೋಬೇಕು. ಅದೇ ರೀತಿ ಇನ್ನೊಂದು ಬ್ಯಾಚನ್ನು ಕೂಡ ನಾನು ಬಿಟ್ಕೊಂಡು ಅದನ್ನು ಕೂಡ ಅಷ್ಟೇ ಗ್ಯಾಸನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ಹೊಂಬಣ್ಣ ಬರೋ ತನಕ ವಡೆನ ಫ್ರೈ ಮಾಡಿಕೊಂಡ್ರೆ ಗರ್ಗರಿ ಆಗಿರುವಂತಹ ಮದ್ದೂರು ವಡೆ ರೆಡಿ ಆಗ್ತದೆ. ಈ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ಈ ಮದ್ದೂರು ವಡೆ ಎಲ್ರಿಗೂ ಇಷ್ಟ. ಸಂಜೆ ಟೀ ಅಥವಾ ಕಾಫಿ ಜೊತೆಗೆ ಈ ರೀತಿ ವಡೆ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ. ನಾವು ಇದಕ್ಕೆ ಶೇಂಗಾ ಪೌಡ್ರು, ಗೋಡಂಬಿ ಎಲ್ಲ ಸೇರಿಸಿರೋದ್ರಿಂದ ಜಗ್ದಾಗೂ ಒಂದು ರೀತಿ ರುಚಿ ತುಂಬಾ ಚೆನ್ನಾಗಿ ಬರ್ತದೆ. ನೀವು ಕೂಡ ಈ ವಡೆನ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಮೊದಲನೇ ಸಲ ನಮ್ಮ ವಿಡಿಯೋ ನೋಡ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಆಚಾರ್ ಮನೆ ಕಿಚನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿದ್ರಿಂದ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಥ್ಯಾಂಕ್ ಯು.